ಜತ್ತು ತಾಲೂಕಿನೊಳಗಿರ್ತಕ್ಕಂಥ ಚಿಕ್ಕದಾಗಿರ್ತಕ್ಕಂಥ ಗ್ರಾಮ ಅದು ಉಮರಾಣಿ ಅನ್ನತಕ್ಕಂಥ ಗ್ರಾಮ. ಆ ಗ್ರಾಮದ ಪಂಚಾಳರ ಮನೆತನದೊಳಗಿರ್ತಕ್ಕಂಥ ಅನಂತರಾಯ ಮತ್ತು ಶಿರಸಮ್ಮ ತಗೊಂಡನವಂತ ದಂಪತಿಗಳು. ಈ ದಂಪತಿಗಳು ಎಂಥವರು ಅನ್ನೋದನ್ನು ನಿಮಗೆಲ್ಲ ಮಣ್ಣಿನ ದಿವಸದ ಹೇಳಿಬಿಟ್ಟೀನಿ. ಶಿರಸಮ್ಮ ಒಂದು ಕಡೆಗಿಂದ ಗಂಡನ ಸೇವೆ, ಇನ್ನೊಂದು ಕಡೆಗಿಂದ ಭಗವಂತನ ಧ್ಯಾನ, ಒಂದು ಕಡೆಗಿಂದ ದಾನ ಧರ್ಮ ಪರೋಪಕಾರ ಅನ್ನತಕ್ಕಂಥ ಮಾಡ್ತಾ ಮಾಡ್ತಾ ಬದುಕನ್ನು ಕಳೀತಕ್ಕಂಥ ಅನಂತರಾಯ ಮತ್ತು ಶಿರಸಮ್ಮರ ಜೀವನ. ಅನಂತರಾಯನ ಕಾಯಕ ಏನು ಒತ್ತುಕೊಂಡದ ಕೇಳಿದ್ರೆ ಬಡಗಿತನ ಮಾಡ್ತಕ್ಕಂಥ ಕಾಯಕ. ಅದರ ಜೊತೆ ಒಳಗಿಂದ ಇನ್ನೊಂದು ಕಾಯಕ ಏನು ಮಾಡ್ತಿದ್ನು ಒತ್ತುಕೊಂಡದ ಕೇಳಿದ್ರೆ ಒಂದು ಕಡೆಗೆ ಕಟ್ಟಿಗೆ ಕೆಲಸ ಮಾಡ್ತಕ್ಕಂಥ ಅನಂತರಾಯ ಶರಣರು, ಇನ್ನೊಂದು ಕಡೆಗಿಂದ ಏನು ಕಾಯಕ ಮಾಡ್ತಿದ್ರು ಒತ್ತುಕೊಂಡದ ಕೇಳಿದ್ರೆ ಈ ಬಂಗಾರದ ಆಭರಣಗಳನ್ನು ತಯಾರು ಮಾಡ್ತಿದ್ರು. ಯಾಕಂದ್ರೆ ಈ ಕಟ್ಟಿಗೆ ಕಾಯಕ ಮತ್ತು ಈ ಬಂಗಾರದ ಕಾಯಕ ಯಾರು ಮಾಡ್ತಾರೆ ತಗೊಂಡ ಕೇಳಿದ್ರೆ ಅದೇನ ಪಂಚಾಳ ಧರ್ಮದೊಳಗಿಂದ ಹುಟ್ಟಿರ್ತಕ್ಕಂಥವ್ರು ಮಾಡ್ತಾರೆ, ಹೊರತಾಗಿ ಬೇರೆದವರಿಂದ ಮಾಡ್ಲಿಕ್ಕೆ ಆಗಂಗಿಲ್ಲ. ಈ ಎಲ್ಲ ಕಾಯಕಗಳನ್ನು ಮಾಡ್ತಾ ಮಾಡ್ತಾ ಬಂದಿರ್ತಕ್ಕಂಥ ಹಣೆನೋ ದೋಣೆನೋ ಈ ಲಾಭದೊಳಗ ಯಾವ ಅನಂತರಾಯ ಮತ್ತು ಶಿರಸಮ್ಮನು ದಿನನಿತ್ಯನ ಕೂಡ ತಮ್ಮ ಮನೆತನದೊಳಗೆ ಏನ್ ಮಾಡ್ತಾರೆ ತಗೊಂಡು ಕೇಳಿದ್ರೆ ದಾಸೋಗನ ತಗೊಂಡು ಮಾಡ್ತಾರೆ. ಅವರೇನು ದೊಡ್ಡ ಶ್ರೀಮಂತರೇನಲ್ಲ, ಅವರಿಗೇನು ಭಗವಂತ 100 ಎಕರೆ ಆಸ್ತಿ ಕೊಟ್ಟಿಲ್ಲ, ಏನು ಅಂತಸ್ತಿನ ಮೇಲೆ ಅಂತಸ್ತು ಮನಿ ಅಂತಕ್ಕಂಥ ಕೊಟ್ಟಿಲ್ಲ. ನಿತ್ಯನ ಕೂಡ ಕಾಯಕ ಮಾಡಬೇಕು. ಆ ಕಾಯಕದಿಂದ ಬಂದಿರತಕ್ಕಂಥ ಸಂಪತ್ತಿನೊಳಗ ನಿತ್ಯ ಮನೆತನದೊಳಗಿಂದ ದಾಸೋಗನ ತಗೊಂಡು ಮಾಡ್ತಿದ್ರು ಯಾರು ಅನಂತರಾಯ ಮತ್ತು ಶಿರಸಮ್ಮ. ಸದಾಕಾಲ ಕುಂತರು ಭಗವಂತನ ಧ್ಯಾನ, ನಿಂತರು ಭಗವಂತನ ಧ್ಯಾನ. ಯಾರೇ ಮನೆತನಕ್ಕಿಂತ ಅನಾಥರು ಬರಲಿ, ಕುರುಡರು ಬರಲಿ, ಕುಂಟ್ರು ಬರಲಿ, ದೀನ ದಲಿತರು ಎಂಥವರೇ ಬಂದರೂ ಕೂಡ ಮನೆತನದೊಳಗ ಯಾವ ಅನಂತರಾಯ ಮತ್ತು ಶಿರಸಮ್ಮರು ಪ್ರಸಾದ ಇಲ್ಲ ತಿಳ್ಕೊಂಡು ಯಾರನ್ನ ಕೂಡ ಹಂಗೆ ಕಳಿಸ್ತಿದ್ದಿಲ್ಲ. ತಮ್ಮ ಮನೆಯೊಳಗಿಂದ ಏಟಿ ಹಾಕಿರುವುದಕ್ಕೆ ಇದ್ದಟ್ರೊಳಗಿಂದ ದಾನ ಧರ್ಮ ಮಾಡಿ ಪುಣ್ಯ ಜೀವಿಗಳಾಗಿರ್ತಕ್ಕಂಥವ್ರು ಅನಂತರಾಯ ಮತ್ತು ಶಿರಸಮ್ಮರು. ಅವರು ಮಾಡ್ತಕ್ಕಂಥ ಕಾಯಕವನ್ನ, ಅವರು ಮಾಡ್ತಕ್ಕಂಥ ಧ್ಯಾನವನ್ನ, ಅವರು ಮಾಡ್ತಕ್ಕಂಥ ನಿತ್ಯ ದಾಸೋಗವನ್ನ, ಇದು ಎಲ್ಲವನ್ನು ಕೂಡ ನೋಡಿ ಪರಮಾತ್ಮನೇ ಮನಸ್ಸಿಗೂ ಕೂಡ ಖುಷಿ ಆಗ್ತದೆ. ಒಂದು ಕಡೆಗಿಂದ ಪಾರ್ವತಿಯನ್ನು ಲೋಕ ಸಂಚಾರ ಮಾಡಕ್ಕೆ ಬಂದಿಲ್ಲಲ್ಲ, ಜಗತ್ತಿನ ಇತಿಹಾಸವನ್ನು ತಿಳ್ಕೊಳ್ಳಿಕ್ಕೆ ಬಂದಿಲ್ಲಲ್ಲ, ಆ ಪಾರ್ವತಿ ದೇವಿಗೂ ಕೂಡ ಖುಷಿಯಾಗಿ ನಿನ್ನಿನ ದಿವಸ ಏನು ಮಾಡ್ತಾಳೆ ತಗೊಂಡ ಕೇಳಿದ್ರೆ ಅಂತ ಪರಮಾತ್ಮನ ಅರ್ಧಾಂಗಿನಿ ಆಗಿರ್ತಕ್ಕಂಥ ಪಾರ್ವತಿನೇ ಯಾವ ಅನಂತರಾಯನ ಯಾವ ಶಿರಸಮ್ಮಳ ಗರ್ಭದೊಳಗಿಂದ ಪ್ರವೇಶ ಮಾಡಿ ನಿನ್ನಿನ ದಿವಸದ ಲಿಂಗಮ್ಮಳಾಗಿಂದ ಹುಟ್ಟುದ್ಲು. ನೋಡ್ರಿ, ಪುಣ್ಯ ಗರ್ಭದೊಳಗ, ಪುಣ್ಯವಂತರ ಗರ್ಭದೊಳಗ ಯಾರು ಹುಡ್ತಾರ ತಗೊಂಡ ಕೇಳಿದ್ರೆ ದೇವಾನು ದೇವತೆಗಳಿಂದ ಪುಣ್ಯವಂತ ದಂಪತಿಗಳ ಗರ್ಭದೊಳಗಿಂದ ಹುಟ್ಟಿ ಬರ್ತಾರೆ. ಅದಕ್ಕಾಗಿನೇ ನಾನು ಮಣ್ಣಿನ ವಿಷಯದ ನಿಮಗೆಲ್ಲ ಒಂದು ಮಾತು ಹೇಳಿದೆ. ನಾನು ಬದುಕಿನೊಳಗಿಂದ ಇನ್ನೊಬ್ಬರಿಗಿಂದ ಕೆಟ್ಟದನ್ನು ಮಾಡಕ್ಕಿಂದ ಹೋಗ್ಬೇಡ್ರಿ. ನಿಮ್ಮ ಜೀವನದೊಳಗೆ ನೀವು ಏನೇ ಮಾಡ್ಬೇಕಂದ್ರೂ ಕೂಡ ಒಂದು ಈಟರಿಂದ ಪುಣ್ಯದ ಕೆಲಸ ಮಾಡಿದ್ರೆ ಮಾತ್ರ ಆ ಪುಣ್ಯ ಅನ್ನತಕ್ಕಂಥ ಭಗವಂತನಿಗೆ ಅಂತ ಗೊತ್ತಾಯ್ತು ಅಂತಕೊಂಡ್ರ ಆ ಪರಮಾತ್ಮ ನೀವು ಏನು ಕೇಳ್ತಿರೋ ಅದನ್ನೆಲ್ಲವನ್ನು ಕೊಡ್ತಕ್ಕಂಥ ಸಾಮರ್ಥ್ಯ ಆ ಭಗವಂತನ ಬಲ್ಲಿದೆ. ಇಲ್ಲಿ ಸಾಕ್ಷಾತ್ ಪಾರ್ವತಿನೇ ಅನಂತರ ಯಾವ ಶಿರಸಮ್ಮರ ಗರ್ಭದೊಳಗಿಂದ ಹುಟ್ಟಿ ಬರ್ತಾಳೆ. ಏನು ನೋಡ್ಬೇಕು, ಊರೆಲ್ಲ ಸಂಭ್ರಮ. ಯಾಕ ಅನಂತರಾಯ ಶಿರಸಮ್ಮರ ಪುಣ್ಯ ದಂಪತಿಗಳ ತನ್ನೋದು ಇಡೀ ನಾಡಿಗೆ ಜನತೆಗೆ ಗೊತ್ತಿತ್ತು. ಎಲ್ಲಾ ಜನರನ್ನ ಬಹಳ ಪ್ರೀತಿಯಿಂದ ಕಾಣ್ತಿದ್ರು. ಯಾರು? ಅನಂತರಾಯ ಮತ್ತು ಶಿರಸಮ್ಮರು. ಇಡೀ ಆ ಗ್ರಾಮದೊಳಗಿಂದ ಅನಂತರಾಯ ಮತ್ತು ಶಿರಸಮ್ಮರು ಎಂಥವರಾಗಿದ್ರು ಅಂತಕೊಂಡು ಕೇಳಿದ್ರೆ ಇಡೀ ಯಾವ ಉಮರಾಣಿ ಗ್ರಾಮದ ಇಡೀ ಜನತೆಯ ಬಾಯಿಯ ಬೆಲ್ಲದಚ್ಚಾಗಿಂದ ಜೀವನ ಅಂತಕ್ಕಂಥ ಕಳಿತಿದ್ರು. ಯಾರು ಬಾಯಿ ಒಳಗೆ ನೋಡ್ತಿ ಅವ್ರ ಬಾಯಿ ಒಳಗೆಲ್ಲ ಅನಂತರಾಯ ಮತ್ತು ಶಿರಸಮ್ಮರ ಹೆಸರೇ ಬರ್ತಿತ್ತು. ಭಕ್ತಿ ಅನ್ನತಕ್ಕಂಥ ಮಾಡಬೇಕು. ಯಾರಂಗ? ಅನಂತರಾಯ ಮತ್ತು ಶಿರಸಮ್ಮರಂಗೆಂದ ಭಕ್ತಿ ಮಾಡಬೇಕು. ಸಂಸಾರ ಅಂತಕ್ಕಂಥ ಹೆಂಗೆ ಮಾಡ್ಬೇಕಂತ ತಗೊಂಡು ಕೇಳಿದ್ರ ನಾಡಿನ ಜನತೆ ಎಲ್ಲ ಮಾತಾಡ್ತಿತ್ತು. ಅದು ಸಂಸಾರ ಮಾಡಬೇಕಾಗಿತ್ತು ಅದ್ರ ಗಂಡ ಹೆಂಡತಿ ಎತ್ತಿಕೊಂಡ್ರ ಅದು ಅನಂತರಾಯ ಮತ್ತು ಶಿರಸಮ್ಮರಿದ್ದಂಗೆ ಇರಬೇಕು. ನೋಡ್ರಿ, ಇದು ಲೋಕದ ಜನತೆ ಮಾತಾಡೋದನ್ನ ಹೇಳಕತ್ತಿಲ್ಲ. ಇವ್ರು ಕಳಿತಕ್ಕಂಥ ಜೀವನ, ಇವ್ರು ನಡೀತಕ್ಕಂಥ ಹಾದಿ, ಆ ಭಗವಂತನ ಧ್ಯಾನವನ್ನ ಮಾಡೋದು ನೋಡಿದ್ರೆ ಸ್ವತಃ ಪರಮಾತ್ಮ
ಮತ್ತು ಪಾರ್ವತಿನ ಖುಷಿ ಪಡ್ತಾರೆ. ನಾವು ಬರೇ 4 ಮಂದಿಗೆ ಮೆಚ್ಚುವಂಗೆ ಜೀವನ ಕಳೆಯೋದಲ್ಲ. ಹಾಗಾದ್ರೆ ನಾವು ಯಾರು ಮೆಚ್ಚುವಂಗೆ ಜೀವನ ಕಳಿಬೇಕಂತ ಕೇಳಿದ್ರೆ ಸ್ವತಃ ಪರಮಾತ್ಮನೇ ಮೆಚ್ಚಬೇಕು. ಹೇಳ್ತಾರಿಲ್ಲ, ನುಡಿದರೆ ಮುತ್ತಿನ ಹಾರದಂತಿರ್ಬೇಕು, ನುಡಿದರೆ ಸ್ಫಟಿಕದ ಶಲಾಕಿ ಅಂತಿರ್ಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದು ಹೌದು ಅನ್ನಂಗಿರೋದು ಇರಬೇಕಂತ. ಯಾರು ಮೆಚ್ಚಬೇಕು? ನಾವು ಮಾತಾಡ್ತಕ್ಕಂಥ ಮಾತ, ನಾವು ನಡೀತಕ್ಕಂಥ ದಾರಿ ಏನ್ರಿ, ನಾವು ಮಾಡ್ತಕ್ಕಂಥ ದಾನ ಧರ್ಮ, ನಾವು ಮಾಡ್ತಕ್ಕಂಥ ಪರೋಪಕಾರ ಪುಣ್ಯಾದಿಗಳನ್ನ ಇದನ್ನ ಎಲ್ಲವನ್ನು ಕೂಡ ನೋಡಿ ಬರೇ 4 ಮಂದಿ ಅಂದ ಭಾರಿ ಅದನ್ರಿ ಎತ್ತುಕೊಂಡ ಮುಂದೆ ಹೊಗಳೋರ್ಗಿಂತ ಆ ಸಾಕ್ಷಾತ್ ಭಗವಂತ ಮೆಚ್ಚುಕೋಬೇಕತ್ತೆ. ಇಲ್ಲಿ ಅನಂತರಾಯ ಸಿರಸಮ್ಮರ ಜೀವನ ಅಂತಕ್ಕಂಥದನ್ನ ಸಾಕ್ಷಾತ್ ಭಗವಂತ ಮೆಚ್ಚುಕೊಂಡಾನೆ. ಇದು ಎಲ್ಲರ 4 ಜನ ಮೆಚ್ಚುಕೊಂಡಿರ್ತಕ್ಕಂಥದ್ದಲ್ಲ, ಸಾಕ್ಷಾತ್ ಪರಮಾತ್ಮ ಮೆಚ್ಚುಕೊಂಡ, ಪಾರ್ವತಿ ಮೆಚ್ಚುಕೊಂಡ್ಲು. ಅದಕ್ಕಾಗಿನೇ ಅಂತ ಪುಣ್ಯವಂತ ದಂಪತಿಗಳ ಗರ್ಭದೊಳಗ ಮಣ್ಣಿನ ದಿವಸದಿಂದ ಯಾವ ಆ ಸಾಕ್ಷಾತ್ ಪಾರ್ವತಿನೇ ಹೆಣ್ಣು ಮಗುವಾಗಿಂದ ಹುಟ್ಟಿ ಬರ್ತಾಳೆ. ಏನ್ ನೋಡ್ಬೇಕು ವೈಭವ. ಬಹುಶಃ ಅವತ್ತಿನ ದಿನಮಾನದೊಳಗ ಉಮರಾಣಿ ಒಳಗಿಂದ ಅಟ್ಟು ವೈಭವ ಮಾಡಿದ್ರೆಲ್ಲೋ ಗೊತ್ತಿಲ್ಲ. ಆದ್ರ ಮಸಳಿ ಗ್ರಾಮದೊಳಗ ಮಾತ್ರ ಮಣ್ಣಿನ ದಿವಸದಿಂದ ಲಿಂಗಮ್ಮಳ ತೊಟ್ಟಲ ಕಾರ್ಯಕ್ರಮ ಹೆಂಗಾಯ್ತು ಅಂತ ಕೇಳಿದ್ರ ಬಹುಶಃ ಆ ಪರಮಾತ್ಮನೇ ಅಲ್ಲ, ಸಾಕ್ಷಾತ್ ದಾನಮ್ಮನೇ ಮೆಚ್ಚುವಂಗ ಏನ್ರಿ ಮಸಳಿ ಗ್ರಾಮದೊಳಗ ತೊಟ್ಟಲ ಕಾರ್ಯಕ್ರಮವನ್ನ ನೀವೆಲ್ಲ ಆಚರಣೆ ಮಾಡಿದ್ರಿ. ಯಾವಾಗಿಂದ ಲಿಂಗಮ್ಮ ಅಂತಕ್ಕಂಥದ್ದು ಹುಟ್ಟುದು ಎಲ್ಲ ಮಕ್ಕಳ ತೆರನಾಗಿಂದ ಲಿಂಗಮ್ಮ ತಾಯಿಯ ಮಡಿಲೊಳಗಿಂದ ಬೆಳಿಲಿಕ್ಕತ್ತಾಳೆ. ಆದ್ರೆ ಹೆಂಗೆ ಬೆಳಿಲಿಕ್ಕತ್ತಾಳ ತಗೊಂಡ ಕೇಳಿದ್ರೆ ನಿಮಗೊಂದು ಒಳ್ಳೆ ಮಾತು ಹೇಳ್ತೀನಿ. ಯಾವ ದಾನಮ್ಮ ತನ್ನ 2 ಕೈಗಳನ್ನು ಮುಷ್ಟಿ ಮಾಡ್ಕೊಂಡ ಆಟ ಆಡ್ತಿದ್ಲು. ತೊಟ್ಟಲದೊಳಗೆ ಮನಗಸಿದ್ರ ತೊಟ್ಟಿಲವನ್ನ ಕಾಲಿನಿಂದ ಒದಿತಾಳೆ. ಹಿಂಗೆ ನೆಲದ ಮೇಲೆ ಮನಗಸಿದ್ರ ಕಾಲಿನಿಂದ ನೆಲಕ್ಕಿಂದ ಒದಿತಾಳೆ. ನಿಮ್ಮ ಮಕ್ಕಳು ಕೂಡ ಆಡ್ತವೆ, ನಿಮಗೆ ಕಲ್ಪನೆ ಇರಂಗಿಲ್ಲ ಅಷ್ಟೇ. ನಿಮ್ಮ ಮಕ್ಕಳು ಕೂಡ 2 ಕೈಗಳನ್ನು ಮುಷ್ಟಿ ಮಾಡ್ಕೊಂಡು ಆಡ್ತಾವಿಲ್ರಿ, 2 ಕೈಗಳನ್ನು ಮುಟ್ಟಿ ಮಾಡ್ಕೊಂಡ ಆಡ್ತವೆ. ಕಾಲಿನಿಂದ ತೊಟ್ಲು ಬದಿತಾವೆ, ಕಾಲಿನಿಂದ ನೆಲಕ್ಕಿಂದ ರಪ ತಗೊಂಡು ಬಡಿತವೆ. ಆದ್ರೆ ಮಕ್ಕಳಿಗೆ ಕಾಲಿಗೆ ನೋವಾಗಂಗಿಲ್ಲ. ಆಗ್ತದೇನ್ರಿ? ಆಗಂಗಿಲ್ಲ. ಯಾಕೆ ಮಕ್ಕಳನ್ನ ಹಂಗ ಆಡ್ತಾವ ತಗೊಂಡ ಕೇಳಿದ್ರ ಇಲ್ಲಿ ಮಾತ್ರ ಕವಿ ಅಂದ ಹೇಳ್ತಾನೆ. ಯಾವ ಲಿಂಗಮ್ಮ ಹೆಂಗ ಆಟ ಆಡ್ತಾಳೆ ತಗೊಂಡು ಕೇಳಿದ್ರೆ ತನ್ನ 2 ಕೈಗಳನ್ನು ಮುಷ್ಟಿ ಮಾಡ್ಕೊಂಡ ಆಟ ಆಡ್ತಾಳೆ. ಏನಿದ್ರೆ ಸಂಕೇತ? ಎಲ್ಲ ಮಕ್ಕಳು ಕೂಡ 2 ಕೈಗಳನ್ನು ಮುಷ್ಟಿ ಮಾಡ್ಕೊಂಡೇ ಆಡ್ತವೆ. ಆದ್ರೆ ಇದ್ರ ಸಂಕೇತ ಏನು ಒತ್ತುಕೊಂಡದ ಕೇಳಿದ್ರೆ ಇವಳು ಮುಂದೆ ಏನಾಗವಳದಾಳ? ಸಾಮಾನ್ಯಳಾಗಿರ್ತಕ್ಕಂಥ ಎಲ್ಲೋ ಜಗತ್ತಿನೊಳಗಂದ ಎಲ್ಲ ಹೆಣ್ಮಕ್ಳನ್ನ ಹುಟ್ಟದಂಗ ಅಂದ ಹುಟ್ಟಿ ಏನೋ ಅಂದ ಎಲ್ಲರೂ ಮದುವೆ ಮಾಡ್ಕೊಂಡಂಗೆ ಅಂದ ಮಾಡ್ಕೊಂಡು ಒಂದು ಕಡೆಗೆ ಅಂದ ಜೀವನ ಕಳೆದಂದ ಸತ್ತು ಹೋಗಕ್ಕೆ ಬಂದಿರ್ತಕ್ಕಂಥ ಲಿಂಗಮ್ಮ ಅಲ್ಲ ಏನ್ರಿ. ಹಾಗಾದ್ರೆ ಲಿಂಗಮ್ಮ ಎದಕ್ಕೆ ಬಂದಾಳ ತಗೊಂಡದ ಕೇಳಿದ್ರೆ ಲೋಕದ ಉದ್ಧಾರಕ್ಕಾಗಿ, ಮನುಷ್ಯ ಜೀವಿಗಳ ಕಲ್ಯಾಣಕ್ಕಾಗಿ, ಧರ್ಮದ ಏಳಿಗೆಗಾಗಿ. ಮತ್ತೆ ಅವಳು ಆಟ ಆಡ್ತಾಳೆ ತಗೊಂಡು 2 ಕೈಗಳನ್ನು ಮುಷ್ಟಿ ಮಾಡ್ಕೊಂಡು ಯಾಕೆ ಆಡ್ಲಕತ್ತಾಳೆ? ಅವಳಂದ ಹೇಳ್ತಾಳೆ, ನಾ ಮಣ್ಣಿನ ದಿವಸ ನಿಮಗೊಂದು ಮಾತು ಹೇಳಿದೆ, ನಾವು ಭಗವಂತನಿಗೆ ಒಂದು ಮಾತು ಕೊಟ್ಟು ಬಂದೀವಿ. ಏನಂತ ಮಾತು ಕೊಟ್ಟಿವಿ? ಹೇ ಪರಮಾತ್ಮ, ನಾನು ಅಪರೂಪವಾಗಿರ್ತಕ್ಕಂಥ ಮನುಷ್ಯ ಜನ್ಮ ಅಂತಕ್ಕಂಥ ತೊಟ್ಟು ಭೂಲೋಕಕ್ಕೆ ಹೋಲಿಕತ್ತೀನಿ. ನನಗ ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮ ಅಂತಕ್ಕಂಥ ಕೊಟ್ಟಿದೀಯ. ಈ ಜನ್ಮದೊಳಗೆ ನಾನು ಹೋಗಿ ವ್ಯರ್ಥವಾಗಿ ಅಂದ್ರೆ ಜೀವನ ಅಂತಕ್ಕಂಥ ಕಳೆಯಂಗಿಲ್ಲ. ಇನ್ನಿತರ ಜೀವಿಗಳಿಂದ ಜೀವನ ಕಳೆದಂಗ ನಾನು ಕಳೆಯಂಗಿಲ್ಲ. ಹಾಗಾದ್ರೆ ನಾನು ಹೆಂಗೆ ಜೀವನ ಕಳಿತೀನಿ? ನಿನ್ನ ಧ್ಯಾನವನ್ನು ಮಾಡ್ತೀನಿ, ನಿನ್ನ ಆರಾಧನೆ ಮಾಡ್ತೀನಿ, ನಿನ್ನ ನಾಮಸ್ಮರಣೆ ಮಾಡ್ತೀನಿ. ಇಟ್ಟೆಲ್ಲವನ್ನು ಕೂಡ ಮಾಡಿ ದಾನ ಧರ್ಮ ಪರೋಪಕಾರ ಅಂತಕ್ಕಂಥ ಮಾಡಿ ಕೊನೆಗೆ ನಿನ್ನ ಪಾದಕ್ಕೆ ಬರ್ತೀನಿ. ಇದು ಸತ್ಯ ಹತ್ತಿಕೊಂಡು ನಾವು ವಾಣಿ ಮಾಡಿ ಬಂದೀವಿ. ಅದನ್ನ ತಾಯಿ ಗರ್ಭದಿಂದ ಭೂಮಿಗೆ ಬಿದ್ದ ಬಳಕ ಅದನ್ನ ಮರ್ತವ್ರು ಶರಣರಾಗಂಗಿಲ್ಲ. ಯಾವ ನೆನಪಿನೊಳಗೆ ಇಟ್ಕೊಂಡರು ಅವರೇ ಶರಣರಾಗ ಏನ್ರಿ. ಅದನ್ನ ಮರ್ತಿರ್ತಕ್ಕಂಥವ್ರು ಏಸ್ ಕಾಲ್ಕೊಂಡು ಶರಣರಾಗಕ್ಕಾಗಂಗಿಲ್ಲ. ಇನ್ನೊಂದು ಸ್ವಲ್ಪ ಸೌಂಡ್ ಇಡುತ್ತಮ್ಮ ಏನ್ರಿ. ಅದನ್ನ ಮರ್ತಿರ್ತಕ್ಕಂಥವ್ರಂದ ಯಾರೂ ಕೂಡ ಶರಣರಾಗಕ್ಕಾಗಂಗಿಲ್ಲ. ಯಾರು ನೆನಪಿನೊಳಗೆ ಇಟ್ಕೊಂಡಾರೋ ಅವರೇ ನಿಜವಾಗಿರ್ತಕ್ಕಂಥ ಶರಣರಾಗ್ತಾರೆ. ಏನ್ ನೆನಪಿನಾಗ ಇಟ್ಕೊಳ್ಳೋದು? ಇಲ್ಲಿ ಲಿಂಗಮ್ಮ 2 ಕೈಗಳನ್ನು ಮುಷ್ಟಿ ಮಾಡ್ಕೊಂಡ ಆಟ ಆಡಕತ್ತಾಳೆ. ಯಾಕೆ ಆಟ ಆಡಕತ್ತಾಳ ತಗೊಂಡ ಕೇಳಿದ್ರೆ ಅವಳನ್ನ ಪರಮಾತ್ಮನಿಗೆ ಹೇಳ್ತಾಳೆ, ಹೇ ಪರಮಾತ್ಮ, ನಿನಗೆ ನಾನು ವಚನ ಕೊಟ್ಟು ಬಂದೀನಿ.
ಏನಂತ ವಚನ ಕೊಟ್ಟು ಬಂದಿನಿ? ನಿನ್ನ ಧ್ಯಾನವನ್ನೇ ಮಾಡ್ತೀನಿ, ನಿನ್ನ ಆರಾಧನೆ ಮಾಡ್ತೀನಿ, ಲೋಕ ಕಲ್ಯಾಣಕ್ಕಾಗಿ, ಧರ್ಮದ ಏಳಿಗೆಗಾಗಿ, ಜಗತ್ತಿನ ಕಲ್ಯಾಣಕ್ಕಾಗಿ ನಾನು ಭೂಮಿಗೆ ಅವತಾರ ತಾಳಿನ ತಂದಾಗ ನನ್ನ ಶರೀರದೊಳಗಿರ್ತಕ್ಕಂಥ ಏನ್ರಿ ಪಂಚ ಕರ್ಮೇಂದ್ರಿಯ ಪಂಚ ಜ್ಞಾನೇಂದ್ರಿಯ ಅಂತಕ್ಕಂಥವು ಏನದವಲ್ಲ, ಅಪ್ಪಿತಪ್ಪಿ ನನ್ನ ಸಕಲ ಇಂದ್ರಿಯಗಳನ್ನ ನನ್ನ ಮುಷ್ಟಿ ಒಳಗೆ ಇಟ್ಕೊಂಡ ಬದುಕ್ತೀನಿ ಎತ್ತಿಕೊಂಡಂದು ಎರಡೂ ಕೈಗಳನ್ನು ಮುಷ್ಟಿ ಮಾಡ್ಕೊಂಡ ಆಟ ಆಡ್ತಾಳ ಲಿಂಗಮ್ಮ. ಏನ್ರಿ ಯಾವ ತನ್ನ ಇಂದ್ರಿಯಗಳನ್ನ ತನ್ನ ಹತೋಟಿ ಒಳಗಿಂದ ಇಟ್ಕೊಂಡಾನು, ಯಾವ ತನ್ನ ಇಂದ್ರಿಯಗಳನ್ನ ತನ್ನ ಮುಷ್ಟಿ ಒಳಗಿಂದ ಇಟ್ಕೊಂಡಾನು, ಅವನೇ ಶರಣನಾಗೇನೆ, ಅವನೇ ಸಂತನಾಗೇನೆ, ಅವನೇ ಮಹಾತ್ಮನಾಗೇನೆ. ಯಾವ ಯಾವ ತನ್ನ ಇಂದ್ರಿಯಗಳನ್ನ ಮುಷ್ಟಿ ತೆಗೆದು ಯಾವ ಬಿಟ್ಟನಲ್ಲ ಅವ ಏಸ್ ಕಾಲಕ್ಕೆ ಕೂಡ ಶರಣನಾಗಕ್ಕಾಗಂಗಿಲ್ಲ. ಹೌದಲ್ರಿ? ಅಕ್ಕ ಮಾದೇವಿ ಎಷ್ಟು ವೈರಾಗ್ಯ. ನಿಮಗೆಲ್ಲ ಅಕ್ಕ ಮಾದೇವಿ ಬಗ್ಗೆ ಅಂತ ಗೊತ್ತಿದೆ. ಅಕ್ಕ ಮಾದೇವಿ ಯಾರು ನೋಡ್ರಿ, ಅವತ್ತಿನ ದಿನಮಾನದೊಳಗೆ ಒಂದೊಂದು ಪ್ರಶಸ್ತಿಗಳನ್ನು ಕೊಟ್ಟರು. ಇವತ್ತೇನು ನೀವು ಚನ್ನಬಸವಣ್ಣನ ಫೋಟೋ ನೋಡ್ತಿರಲ್ಲ, ಇವತ್ತು ಚನ್ನಬಸವಣ್ಣ ಬರೀ 14ನೇ ವರ್ಷಕ್ಕೆ ಅವನಿಗೊಂದು ಪ್ರಶಸ್ತಿ ಕೊಟ್ಟರು. ಯಾವಾಗ? 12ನೇ ಶತಮಾನದೊಳಗ. ಅವನಿಗೆ ಏನಂತ ಪ್ರಶಸ್ತಿ ಕೊಡ್ತಾರ? ಮಹಾಜ್ಞಾನಿ ಚನ್ನಬಸವಣ್ಣ ತಗೊಂಡು ಪ್ರಶಸ್ತಿ ಕೊಟ್ಟರು. ಅಕ್ಕ ಮಾದೇವಿಗೆ ಅಂದ್ರೆ ಕೇವಲ 18 ವರ್ಷ. ಅಕ್ಕ ಮಾದೇವಿಗೆ ಅಂದ್ರೆ ಏನು ಪ್ರಶಸ್ತಿ ಕೊಡ್ತಾರೆ? ಅವತ್ತಿನ ದಿನಮಾನದೊಳಗೆ 70-80 ವರ್ಷದ ಅಲ್ಲಮ್ಮ ಪ್ರಭುದೇವರು 18 ವರ್ಷದಿಂದ ಯಾವ ಮಹಾದೇವಿಗೆ ಏನು ಪ್ರಶಸ್ತಿ ಕೊಡ್ತಾರೆ? ಬಹುಶಃ ನಿಮಗೆ ಎಲ್ಲರಿಗೂ ಕೂಡ ಗೊತ್ತದೆ, ವೈರಾಗ್ಯದ ನಿಧಿ ಎತ್ತಿಕೊಂಡ ಪ್ರಶಸ್ತಿ ಕೊಟ್ಟರು. ಇವತ್ತೆಲ್ಲ ಏನು ಪ್ರಶಸ್ತಿಗಳು ಕೊಡ್ತಾರ? ತಂಗಿ ಮಗನ ಕರ್ಕೊಂಡು ಕುಂದ್ರವ, ತಂಗಿ ಕರ್ಕೊಂಡು ಕುಂದ್ರ, ಅವ್ರು ಆಡ್ಲಕತ್ತ ನಿನಗೆ ಖುಷಿ ಅನಿಸ್ತ, ನನಗೆ ಸಂಕಟ ತೀತ. ಅವ್ಕ ಮನ್ಯಾಗಂದ ಕತ್ತಲು ಕೊಲೆ ಬಿಟ್ಟಿರ್ತೀರಿ, ಇಲ್ಲಿ ಬೈಲಿಗೆ ಅಂದ ಓಡಾಡ್ತಾವ. ಕರ್ಕೋರಿ, ಹೇಳ್ದಂಗೆ ಹೆಚ್ಚಿಗೆ ಮಾಡಬಾರ್ದು. ಏಯ್ ಹೋಯ್ ಕುಂದ್ರೋ, ಅತಿ ಹೆಚ್ಚಿಗೆ ಮಾಡ್ತಾವ ಮತ್ತಿಟ್ಟು ಏನ್ರಿ. ಅವ ಇಲ್ಲೇ ಡ್ಯಾನ್ಸ್ ಮಾಡ್ಲಕತ್ತಾನ, ಆಕ ಧಾರಾವಾಹಿ ನೋಡ ಏನ್ರಿ. ಅವತ್ತಿನ ದಿನಮಾನದೊಳಗ ಅಲ್ರಿ, ಚನ್ನಬಸವಣ್ಣ ವಯಸ್ಸೆಟ್ಟು 14 ವರ್ಷದ ಚನ್ನಬಸವಣ್ಣನಿಗೆ ಅಂತ 80 ವರ್ಷದ ಪ್ರಭುದೇವರು ಅವನಿಗೆ ಮಹಾಜ್ಞಾನಿ ಎತ್ತಿಕೊಂಡಂದು ಪ್ರಶಸ್ತಿ ಕೊಡ್ತಾರ. ಎತ್ತಿಕೊಂಡ್ರ ಅಕ್ಕ ಮಾದೇವಿಗೆ 18 ವರ್ಷ. ಯಾಕೆ ಅವಳಿಗೆ ಅಂದ ಏನ್ರಿ? ಅಕ್ಕ ಮಾದೇವಿಗೆ ವೈರಾಗ್ಯದ ನಿಧಿ ಎತ್ತಿಕೊಂಡದ ಯಾಕೆ ಕೊಟ್ಟರು ಎತ್ತಿಕೊಂಡದ ಕೇಳಿದ್ರೆ, ತಾನು ಒಂದು ವಚನವನ್ನು ಹೇಳ್ತಾಳೆ. ಯಾವುದನ್ನ? ತನ್ನ ಉಡತಡಿಯನ್ನು ತಗೊಂಡು ಬಿಟ್ಟು ಬಸವ ಕಲ್ಯಾಣಕ್ಕೆ ಬರುವಂತ ಪ್ರಸಂಗದ ಒಳಗ ಅಕ್ಕ ಮಾದೇವಿ ಒಂದು ವಚನವನ್ನು ಹೇಳ್ತಾಳೆ. ಯಾವುದನ್ನ? ಕಾಮವೇ ನಿಲ್ಲು ನಿಲ್ಲು, ಕ್ರೋಧವೇ ನಿಲ್ಲು ನಿಲ್ಲು, ಮದ ಮತ್ಸರಗಳೇ ನಿಲ್ಲು ನಿಲ್ಲು. ಇದು ಯಾರಿಗೆ ಹೇಳ್ತಾಳ? ಯಾವ ಮನುಷ್ಯರಿಗಂದ ಹೇಳಂಗಿಲ್ಲ, ತನ್ನ ಶರೀರದೊಳಗಿರ್ತಕ್ಕಂಥ ಇಂದ್ರಿಯಗಳಿಗಂದ ಹೇಳ್ತಾಳೆ. ಯಾಕೆ ತನ್ನ ಶರೀರದೊಳಗಿರ್ತಕ್ಕ ಇಂದ್ರಿಯಗಳಿಗಂದ ಹೇಳ್ತಾಳೆ ತಗೊಂಡು ಕೇಳಿದ್ರೆ, ಅವಳು ಮುಂದೊಂದು ಮಾತು ಹೇಳ್ತಾಳೆ, ನಾನು ಚನ್ನಮಲ್ಲಿಕಾರ್ಜುನ ಕಾಣಕ್ಕೆಂದ ಹೊಂಟೀನಿ, ನನಗೆಂದ ಕಷ್ಟಗಳನ್ನ ಕೊಡಬೇಡ್ರಿ. ನೀವೆಲ್ಲ ದೇವಿ ಪುರಾಣ ಅಂತಕ್ಕಂಥ ಕೇಳಿರಿ ಏನ್ರಿ? ದೇವಿ ಪುರಾಣ ಈ ಊರಾಗ ಹಸ್ತಾರನೆಲ್ಲ ಗೊತ್ತಿಲ್ಲ, ದೇವಿ ಪುರಾಣ ಕೇಳಿರಿ ನೀವು. ಅದ್ರೊಳಗೆ ಅಂದ ಚಂಡ ಮುಂಡ ಶುಂಭ ನಿಶುಂಭ ಏನ್ರಿ, ವಾಲಿ ಸುಗ್ರೀವ, ಇವರೆಲ್ಲ ರಕ್ತ ಬೀಜ ಅಂತಕ್ಕಂಥವ್ರು ಏನು ಬಿಡ್ತಾರಲ್ಲ, ಆ ದೇವಿ ಪುರಾಣದೊಳಗೆ ಹೊರಗಿನ ವೈರಿಗಳಲ್ಲ ಇವರು. ನಾವು ನೀವೇನು ತಿಳ್ಕೊಂಡಿವಲ್ಲ ಅದ್ರೊಳಗೆ ಸ್ಪಷ್ಟವಾಗಿ ಪುರಾಣ ಪ್ರಾರಂಭಕ್ಕೆ ಒಂದು ಮಾತು ಹೇಳ್ತಾನೆ, ಇದು ಒಂದು ದೇವಿ ಪುರಾಣ ತಿಳ್ಕೊಂಡ್ರ ಒಂದು ಹೆಣ್ಣಿನ ಪುರಾಣ ಅಲ್ಲ. ಇದು ಏನು ಪುರಾಣ? ಇದು ದೇಹದ ಪುರಾಣ ತಗೊಂಡು ಹೇಳ್ತಾರೆ. ಅಂದ ದೇಹದ ಪುರಾಣ ತಗೊಂಡ್ರ ನಮ್ಮ ದೇಹದೊಳಗಿರ್ತಕ್ಕಂಥ ಇವು ಇಂದ್ರಿಯಗಳನ್ನವಂತವೇನದವಲ್ಲ, ಕಾಮ ಕ್ರೋಧ ಮೋಹ ಲೋಭ ಮದ ಮತ್ಸರಗಳಂತಕ್ಕಂಥವು ಏನದವಲ್ಲ, ಇವು ಯಾರಿಗೂ ವೈರಿ ಎತ್ತುಕೊಂಡ ಕೇಳಿದ್ರ ನಮ್ಮ ಶರೀರದೊಳಗೆ ಕುತ್ಕೊಂಡು ನಮಗೆ ವೈರತ್ವವನ್ನು ಮಾಡ್ತಕ್ಕಂಥ ಇಂದ್ರಿಯಗಳೇ ನಮಗೆ ನಿಜವಾಗಿರ್ತಕ್ಕಂಥ ವೈರಿಗಳು. ಯಾವ ಕಾಮವನ್ನ ಮೀರಿ ನಿಂತಾನೆ, ಯಾವ ಕ್ರೋಧವನ್ನ ಮೀರಿ ನಿಂತಾನೆ, ಇವೆಲ್ಲ ಎದುರಾಗ ಬರ್ತಾವ ತಗೊಂಡ ಕೇಳಿದ್ರೆ ನಮ್ಮ ದೇಹದೊಳಗಿರ್ತಕ್ಕಂಥ ವೈರಿಗಳನ್ನ ಮೊದಲು ನಾವೊಂದು ಹೊಡೆದಾಕಬೇಕು. ಅದಕ್ಕಾಗಿನೇ ಅಕ್ಕ ಮಾದೇವಿ ಹೇಳ್ತಾಳೆ, ಕಾಮವೇ ನಿಲ್ಲು ನಿಲ್ಲು, ಕ್ರೋಧವೇ ನಿಲ್ಲು ನಿಲ್ಲು, ಮದ ಮತ್ಸರಗಳೇ ನಿಲ್ಲು ನಿಲ್ಲು. ನೋಡ್ರಿ ಅವಳು ಏನು ವೈರಾಗ್ಯರಿ ಅಕ್ಕ ಮಾದೇವಿ, ಎಂತ ವೈರಾಗ್ಯ. ಅಕ್ಕ ಮಾದೇವಿನ ಕೂಡ ಇದೇ ಗುಡ್ಡಾಪ್ರಧಾನಮ್ಮ ನಿಮ್ಮ ರೆಬ್ಬಮ್ಮ ತಾಯಿಯ ಸಮಕಾಲೀನವ್ರೆ. ಇವರು ಕೂಡ 12ನೇ ಶತಮಾನದೊಳಗೆ ಇದ್ದಿರ್ತಕ್ಕಂಥವ್ರೆ. ಬಹುಶಃ ನನಗನಿಸಿದ ಮಟ್ಟಿಗೆ ನಿಮ್ಮ ಬಾಯಾಗ ಸಿಕ್ಕಂದ ರೆಬ್ಬಮ್ಮಗಳ ಬಹುಶಃ ಅಂದ 12ನೇ ಶತಮಾನದೊಳಗೆ ಅಂದ ರೇವಮ್ಮ ಹತ್ತುಕೊಂಡಂತ ಹೆಣ್ಣು ಮಗಳಿದ್ಲು 12ನೇ ಶತಮಾನದೊಳಗೆ.
ಆ ರೇವಮ್ಮ ಹೋಗಿ ನಿಮ್ಮ ಊರಾಗ ಅಂದ್ರೆ ರೆಬ್ಬಮ್ಮಯ್ಯಾಗ ಹೇಳತ್ತ ನನಗೆ ಹಿಂಗೆ ಸಮಸ್ಯೆ ಬರ್ತದೆ. ಯಾಕಂದ್ರೆ ಅದು ಚರಿತ್ರೆ ನನಗೆ ಗೊತ್ತಿಲ್ಲ. ಇವರೆಲ್ಲ 12ನೇ ಶತಮಾನದೊಳಗೆ ಇದ್ದಿರ್ತಕ್ಕಂಥವ್ರು. ಅಕ್ಕ ಮಹಾದೇವಿದಿಂದ ಎಂಥ ವೈರಾಗ್ಯ, ಬಹುಶಃ ಈ ಬದುಕಿನ ಇತಿಹಾಸದೊಳಗ ಅಕ್ಕ ಮಹಾದೇವಿ ತಾಳಿರ್ತಕ್ಕಂಥ ವೈರಾಗ್ಯ ಜಗತ್ತಿನೊಳಗಂದ ಯಾವ ಶರಣರು ಕುಣದ ತಾಳಿಲ್ಲ ನೋಡು. ವಯಸ್ಸೆಟ್ಟು 18 ವರ್ಷ, ಹುಟ್ಟಿನಿಂದ 18 ವರ್ಷ ತನಕ ಕೊಡದ ಯಾರ ಹತ್ರ ಬೆಳಿತಾಳಕಿ? ಒಂದು ಕಡೆಗಿಂದ ತಂದೆ ತಾಯಿ ಸಂಸ್ಕಾರ, ಇನ್ನೊಂದು ಕಡೆಗಿಂದ ಗುರುಗಳಾಗಿರ್ತಕ್ಕಂಥ ಗುರುಲಿಂಗ ದೇವರನ್ನ ಸಂಸ್ಕಾರದೊಳಗೆದ ಬೆಳಿತಾಳ ಮಹಾದೇವಿ ಅಕ್ಕ. ಅವಳು ಬರೀ ಅಕ್ಕ ಇಲ್ಲ, ಅಕ್ಕ ಮಹಾದೇವಿ ಅಲ್ಲ, ಬರೇ ಒಬ್ಬ ಸಾಮಾನ್ಯ ಮಹಾದೇವಿ ಅಂತಕ್ಕಂಥ ಹೆಣ್ಣು ಮಗಳು, ಒಬ್ಬ ಸಾಮಾನ್ಯ ಮಹಾದೇವಿ ಅಂತಕ್ಕಂಥ ಹೆಣ್ಣು ಮಗಳು. ನೋಡ್ರಿ ಅವರ ವೈರಾಗ್ಯ ಅಂತದು. ಹುಟ್ಟಿನ 8 ವರ್ಷದಿಂದ ಗುರುಗಳಾಗಿರ್ತಕ್ಕಂಥ ಗುರುಲಿಂಗ ದೇವರ ಹತ್ರನೇ ಬೆಳಲು. ಅವತ್ತಿನ ದಿನಮಾನದೊಳಗೆ ಶರಣರ ಬಗ್ಗೆ ತಿಳ್ಕೊಂಡು ಎಲ್ಲಿ ಉಡ್ತಾಡಿ, ಎಲ್ಲಿ ಬಸವ ಕಲ್ಯಾಣ, ಕಮ್ಮಿ ಬಸವ ಕಲ್ಯಾಣದಿಂದ ಯಾವ ಉಡುತಡಿ 8 ಕಿಲೋಮೀಟರ್ ಹಾಕದ ತಗೊಂಡು ಕೇಳಿದ್ರೆ ಕಮ್ಮಿ ಅಂದ್ರೆ 800 ಕಿಲೋಮೀಟರ್ ಹಾಕದ ನೋಡ್. 800 ಕಿಲೋಮೀಟರ್ಕ ಅವತ್ತಿನ ದಿನಮಾನ ಟಿವಿ ಇಲ್ಲ, ಮೊಬೈಲ್ಗಳಿಲ್ಲ, ಯಾವುದು ಕೂಡ ಇಲ್ಲ. ಅವತ್ತಿನ ದಿನಮಾನದೊಳಗೆ ಕಲ್ಯಾಣದೊಳಗೆ ನಡೀತಕ್ಕಂಥ ಅನುಭವ ಮಂಟಪ, ಕಲ್ಯಾಣದೊಳಗೆ ನಡೀತಕ್ಕಂಥ ವಚನ ಸಾಹಿತ್ಯ, ಕಲ್ಯಾಣದೊಳಗೆ ಬದುಕ್ತಕ್ಕಂಥ ಶರಣರ ಜೀವನ, ಇದು ಎಲ್ಲವೂ ಕೂಡ ಎಲ್ಲಿಗೆ ಹೋಗಿ ಮುಟ್ಟಿತ್ತು ಅಂತಿಕೊಂಡು ಕೇಳಿದ್ರೆ ಉಡುತಡಿಗೆ ಅಂತ ಹೋಗಿ ಮುಟ್ಟಿತ್ತು. ಗುರುಗಳಾಗಿರ್ತಕ್ಕಂಥ ಗುರುಲಿಂಗ ದೇವರು ನಿತ್ಯನೂ ಕೂಡ ಮಹಾದೇವಿ ಅಕ್ಕಗ ಅಲ್ಲಿ ಕಲ್ಯಾಣದೊಳಗೆ ನಡೀತಕ್ಕಂಥ ಅನುಭವ ಮಂಟಪದ ಬಗ್ಗೆ ಎಲ್ಲವನ್ನು ಕೂಡ ಹೇಳ್ತಾ ಇದ್ರು. ಏನ್ರಿ, ಎಲ್ಲವನ್ನು ಕೂಡ ಹೇಳ್ತಾ ಯಾವಾಗ ಅಂತ 18 ವರ್ಷದ ಮಹಾದೇವಿ ಅವಳಿಗೆ ಏನು ಆಸೆ? ಅಯ್ಯೋ, ನಾನು ಕಲ್ಯಾಣವನ್ನು ನೋಡಬೇಕು, ಬಸವಣ್ಣನವರನ್ನು ನೋಡಬೇಕು. ಅಲ್ಲೇ ಪಕ್ಕದ ಊರಾಗಿರ್ತಕ್ಕಂಥ ಏನ್ರಿ ಉಡುತಡಿದಿಂದ 2 ಕಿಲೋಮೀಟರ್ ದೂರದೊಳಗಿರ್ತಕ್ಕಂಥ ಅಲ್ಲಮ್ಮ ಪ್ರಭುದೇವರು ಬಳ್ಳಿಗಾವಿ ಎತ್ತುಕೊಂಡು ಬರ್ತದೆ. ಅಲ್ಲೇ 2 ಕಿಲೋಮೀಟರ್ದೊಳಗಿರ್ತಕ್ಕಂಥ ಅಲ್ಲಮ್ಮ ಪ್ರಭುದೇವರು ಕಲ್ಯಾಣಕ್ಕೆ ಬಂದಿದೆ ಅಂತ ಮಹಾದೇವಿಗೆ ಅಂತ ಗೊತ್ತಾಗ್ತದೆ. 18 ವರ್ಷದ ಮಹಾದೇವಿಗೆ ಅಯ್ಯೋ, ನಾನು ಕಲ್ಯಾಣ ನೋಡಬೇಕು, ಶರಣರನ್ನ ಕಾಣಬೇಕು, ಅನುಭವ ಮಂಟಪದೊಳಗೆ ಕೂಡಬೇಕು, ಇದು ಎಲ್ಲವೂ ಕೂಡ ಆಸೆ ಮಹಾದೇವಿ ಅಕ್ಕನಿಗೆ. ಇಲ್ಲಿ ಎಲ್ಲ ಆಸೆಗಳನ್ನು ಹೊತ್ತಿರ್ತಕ್ಕಂಥ ಮಹಾದೇವಿ ಅಕ್ಕ ಒಂದು ದಿವಸದಿಂದ ಏನಾಗ್ಯದ ತಗೊಂಡದಕ್ಕೆ ಕೇಳಿದ್ರೆ ನೋಡ್ರಿ, ಅವ್ರ ವೈರಾಗ್ಯದ ಸಲುವಾಗಿ ನಿಮಗೆ ಹೇಳಕತ್ತಿನ. ಮಹಾದೇವಿ ಅಕ್ಕನ ಜೀವನದೊಳಗೆ ಒಂದು ದಿವಸದಿಂದ ಏನಾಯ್ತು? ಅದೇ ಯಾವ ನಾಡಿನೊಳಗಿರ್ತಕ್ಕಂಥ ಕೌಶಿಕ ಮಹಾರಾಜನ ಮೆರವಣಿಗೆ ನಡೆದಿತ್ತು.